ಕರ್ನಾಟಕ ರಾಜಕೀಯದಲ್ಲಿ ಒಂದು ಹಾಟ್ ಟಾಪಿಕ್ ಈಗ ಟ್ರೆಂಡ್ ಆಗ್ತಾ ಇದೆ. ಅದುವೇ ನೋಂದಣಿ ವಿಚಾರವಾಗಿ ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರು ಮೋಹನ್ ಭಾಗವತ್ ಅವರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಈ ಪತ್ರ RSS ನೋಂದಣಿಯ ಕುರಿತಾಗಿ. ಹೌದು, RSS ನೋಂದಣಿಯನ್ನ ಮಾಡ್ಕೊಂಡಿಲ್ಲ. RSS ಅನ್ನೋದು ನೋಂದಣಿ ಆಗಿರುವ ಸಂಸ್ಥೆ ಅಲ್ಲ, ರಿಜಿಸ್ಟರ್ ಆಗಿರುವಂತ ಸಂಸ್ಥೆ ಅಲ್ಲ ಅನ್ನುವಂತ ಆರೋಪವನ್ನ ಮಾಡಿ, ನನಗೆ ನಿಮ್ದ ರಿಜಿಸ್ಟ್ರೇಷನ್ ಆಗಿದ್ರೆ ಅದರ ಡೀಟೇಲ್ಸ್ ಕೊಡಿ, ಹಾಗೆ ರಾಮ ಮಂದಿರದ ಹಗರಣ ಇದೆ, ಅಯೋಧ್ಯೆ ರಾಮ ಮಂದಿರದ ವಿಚಾರದಲ್ಲಿಯೂ ನೀವು ಹಗರಣ ಮಾಡಿದ್ದೀರಿ, ಒಂದಿಷ್ಟು ಹಣವನ್ನ ಕೊಳ್ಳೆ ಹೊಡೆದಿದ್ದೀರಿ, ಅದರ ಲೆಕ್ಕ ಬೇಕು ನಂಗೆ ಅಂತ ಮೋಹನ್ ಭಾಗವತ್ ಅವರಿಗೆ ಪತ್ರವನ್ನ ಪ್ರಿಯಾಂಕ ಖರ್ಗೆ ಅವರು ಬರೆದಿದ್ದಾರೆ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. RSS ನೋಂದಣಿ ಹಾಗೂ ಮಾಹಿತಿಯನ್ನ ಕೋರಿ ಮೋಹನ್ ಭಾಗವತ್ ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರು ಇದೀಗ ಪತ್ರವನ್ನ ಬರೆದಿರುವಂತದ್ದು. ಅಯೋಧ್ಯೆ ದೇಣಿಗೆ ವಿಚಾರದಲ್ಲಿ ಹಗರಣ ನಡೆದಿದೆ, ಶ್ರೀರಾಮನ ಹೆಸರಲ್ಲಿ ರಾಜಕೀಯ ಮಾಡಿದವರು ಯಾಕೆ ಲೆಕ್ಕ ಕೊಡಬಾರದು ಅನ್ನೋ ರೀತಿಯಾಗಿ ಈಗ ಪ್ರಿಯಾಂಕ ಖರ್ಗೆ ಅವರು ಮಾತನಾಡ್ತಾ ಇದ್ದಾರೆ. ಕಾನೂನಿನ ಅಡಿಯಲ್ಲಿ ಪಾರದರ್ಶಕವಾಗಿ ಕೇಳೋದು ತಪ್ಪ ಅನ್ನುವಂತಹ ವಿಚಾರವಾಗಿಯೂ ಪ್ರಸ್ತಾಪ ಮಾಡಿರುವಂತದ್ದು. ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರೇ, ನೀವು ಕಾನೂನಿನ ಅಡಿ ಕೇಳಬೇಕು ಅಂತಂದ್ರೆ ಕಾನೂನು ಮೂಲಕ ಫೈಟ್ ಮಾಡಿ. ಯಾಕೆ ಸುಮ್ನೆ ಪತ್ರ ಬರೆದು ಟೈಮ್ ವೇಸ್ಟ್ ಮಾಡ್ಕೊಳ್ತೀರಿ ಅಥವಾ ಇಂಕ್ ವೇಸ್ಟ್ ಮಾಡ್ಕೊಳ್ತೀರಿ? ನಾನು ಹೇಳೋದೇನಂತಂದ್ರೆ, ಇವರು ಮೋಹನ್ ಭಾಗವತ್ ಅವರಿಗೆ ಪತ್ರ ಬರೆದಿದ್ದಾರೆ, ಅದರ ಮೂಲಕ ಕೇಳ್ತಾ ಇದ್ದಾರೆ. ಅದಕ್ಕಿಂತ ಹೊರತಾಗಿ ಇವರು ಡೈರೆಕ್ಟ್ ಆಗಿ ಸಂವಿಧಾನ ಅಥವಾ ಕೋರ್ಟ್ ಮೂಲಕ ಕೇಳಬಹುದಲ್ಲ. ಸೊ ಇವರ ಪತ್ರವನ್ನು ನಾನು ಓದಿದೆ, ಅಲ್ಲಿ ಯಾವುದೇ ಆರ್ಟಿಕಲ್ ಸೆಕ್ಷನ್ ಮೆನ್ಷನ್ ಮಾಡಿ ಈ ಸೆಕ್ಷನ್ ಅಂಡರ್ ಅಲ್ಲಿ ರಿಜಿಸ್ಟರ್ ಆಗಬೇಕಿತ್ತು, ನೀವು ಆಗಿದ್ದೀರಾ ಅಂತ ಇವರು ಕೇಳಿಲ್ಲ. ಒಂದು ಮಾಮೂಲಿ ಪತ್ರವನ್ನೇ ಬರೆದಿರುವಂತದ್ದು, ಆರ್ಟಿಕಲ್ ಗಳನ್ನ ಮೆನ್ಷನ್ ಮಾಡಿಲ್ಲ. ಸೊ ನಾನು ಹೇಳ್ತಿರೋದೇನಂತಂದ್ರೆ, ನೀವು ಕಾನೂನಾತ್ಮಕವಾಗಿ ಹೋಗ್ತೀರಾ, ಕೋರ್ಟ್ ಮೂಲಕನೇ ಕೇಳಿ. ಅದೆಲ್ಲವೂ ಕೋರ್ಟ್ ಮೂಲಕನೇ ರಿಜಿಸ್ಟರ್ ಆಗಿದೆಯಾ ಇಲ್ವಾ, ಕೋರ್ಟ್ ಏನ್ ಹೇಳುತ್ತೆ, ಕೋರ್ಟ್ ವಾದ ಏನು, ಈ ರೀತಿ ಚರ್ಚೆ ಮಾಡಿ. ಸುಮ್ಮನೆ ಒಂದು ಪತ್ರ ಬರೆಯೋದು, ನಾನು ಕೇಳಿದ್ದೇನೆ ಅವ್ರು ಉತ್ತರ ಕೊಡಬೇಕು ಅನ್ನೋದು, ಅದು ಅವ್ರು ಉತ್ತರ ಕೊಡ್ಬೇಕಾ ಬಿಡೋದು ಅವ್ರ ವೈಯಕ್ತಿಕ ಅಭಿಪ್ರಾಯ. ನೀವು ಅದನ್ನ ಈ ರೀತಿ ಪರ್ಸನಲ್ ಆಗಿ ಯಾಕೆ ತಗೊಳ್ತೀರಿ, ಕೋರ್ಟ್ ಮೂಲಕ ಹೋಗಿ ಅಲ್ಲ. ಸೊ ಈ ಕುರಿತು ಬಿಜೆಪಿ ಅವರು ಹೇಳ್ತಿದ್ದಾರೆ, ಧರ್ಮದ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ, ಧರ್ಮದ ಲೆಕ್ಕವನ್ನ ಕೇಳ್ತಾ ಇದ್ದಾರೆ, ಧರ್ಮದ ನೋಂದಣಿಯನ್ನ ಕೇಳ್ತಾ ಇದ್ದಾರೆ ಅಂತ. ಸೊ ಅದಕ್ಕೆ ಪ್ರಿಯಾಂಕ ಖರ್ಗೆ ಅವರು ಉತ್ತರವನ್ನ ನೀಡಿದ್ದಾರೆ, ನಾನು ಧರ್ಮದ ಬಗ್ಗೆ ಮಾತಾಡಿಲ್ಲ, ಧರ್ಮದ ಲೆಕ್ಕ ಕೇಳಿಲ್ಲ, ನಾನು ಕೇಳಿರೋದು ಸಂಘದ ಲೆಕ್ಕ ಅನ್ನೋ ರೀತಿಯಾಗಿ ಹೇಳಿರುವಂತದ್ದು. ಕೇಳಿದ ಪ್ರಶ್ನೆಯಲ್ಲಿ ತಪ್ಪಿಲ್ಲ, ಕೇಳಿದ್ದು ಸರಿಯೇ, ಆದ್ರೆ ಕೇಳಕ್ಕೊಂದು ವೇ ಅಂತ ಇದೆ, ಕಾನೂನಾತ್ಮಕವಾಗಿ ಕೇಳಬಹುದಿತ್ತು. ಸೊ ಯಾವತ್ತು ಒಂದು ಸಂಸ್ಥೆ ಅಂತಿದ್ರೆ ಅದು ರಿಜಿಸ್ಟರ್ ಆಗಬೇಕು ಅಂತಾನೆ ಕಂಪಲ್ಸರಿ ಆಗಿ ಇಲ್ಲ. ಆ ಸಂಸ್ಥೆ ದೇಶಕ್ಕೆ ಏನ್ ಕೊಡ್ತಾ ಇದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ವಿಚಾರವಾಗಿ RSS ನಮ್ಮೆಲ್ಲರಿಗೂ ಗೊತ್ತಿದೆ, 100 ವರ್ಷ ಕಂಪ್ಲೀಟ್ ಮಾಡಿರುವಂತದ್ದು. ಈ ಸಂಘ ಸಂಸ್ಥೆ ಮೂಲಕ ಅದೆಷ್ಟೋ ಒಳ್ಳೆ ಕೆಲಸಗಳು ಆಗಿದೆ, ಹಿಂಸಾಚಾರ ಕೂಡ ಆಗಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಸೊ ಆದ್ರೆ ಈ ವಿಚಾರವಾಗಿ ನೀವು ಮಾತನಾಡುವಾಗ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕಿತ್ತು. ನೀವು ಹೇಳಿ ಕೇಳಿ ಗೃಹ ಸಚಿವರು, ಎಲ್ರಿಗೂ ಕಾನೂನು ಪಾಠ ಹೇಳೋರು, ನೀವು ಕಾನೂನನ್ನ ಅರ್ಥ ಮಾಡ್ಕೊಂಡು ಕಾನೂನಾತ್ಮಕ ಸಮರವನ್ನ ಸಾರಬಹುದಿತ್ತಲ್ಲ. ಅದನ್ನ ಬಿಡ್ಕೊಂಡು ನೀವು ಮೋಹನ್ ಭಾಗವತ್ ಅವರಿಗೆ ಒಂದು ಪತ್ರ ಬರೆಯೋದು, ಉತ್ತರ ಕೊಡಿ ಉತ್ತರ ಕೊಡಿ ಉತ್ತರ ಕೊಡಿ ಅಂತಂದ್ರೆ ಉತ್ತರ ಕೊಡೋದಿಲ್ಲ, ಅದಾವ್ರ ಪರ್ಸನಲ್ ರೀ. ನೆಕ್ಸ್ಟ್ ನೀವು ಕೋರ್ಟ್ ಮೂಲಕ ಹೋದ್ರೆ ಏನಾದ್ರೂ ಅದಕ್ಕೊಂದು ತಾರ್ಕಿಕ ಅಂತ್ಯ ಸಿಗಬಹುದು. ಈಗ ಅಯೋಧ್ಯೆ ರಾಮ ಮಂದಿರ ವಿಚಾರವಾಗಿ ಹಗರಣ ಆಗಿದೆ, ದುಡ್ಡನ್ನ ಗುಳುಂ ಮಾಡಿದ್ದಾರೆ ಅನ್ನೋ ರೀತಿಯಾಗಿ ಆರೋಪ ಮಾಡ್ತಿದ್ದೀರಿ. ಸೊ ಅದನ್ನು ಕೂಡ ನೀವು ಕೋರ್ಟ್ ಮೂಲಕನೇ ಹೋಗ್ಬಿಡಿ. ಓರ್ವ ಗೃಹ ಸಚಿವರಾಗಿ ಕೋರ್ಟ್ ಮೇಲೆ ನಂಬಿಕೆ ಇರಬೇಕು, ಕೋರ್ಟ್ ಮೂಲಕನೇ ನೀವು ಫೈಟ್ ಮಾಡಬೇಕು. ಆವಾಗ ನಿಮ್ಮ ಪೊಸಿಷನ್ಗೂ ಒಂದು ವ್ಯಾಲ್ಯೂ ಇರುತ್ತೆ, ನಿಮ್ಮ ರಾಜಕಾರಣಕ್ಕೂ ಒಂದು ವ್ಯಾಲ್ಯೂ ಇರುತ್ತೆ. ಇನ್ನು ರಾಜ್ಯ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ, ಪ್ರಿಯಾಂಕ ಖರ್ಗೆ ಅವರು ಕೇಳ್ತಿರೋ ವಿಚಾರ ನಾಚಿಕೆಗೇಡಿನ ಸಂಗತಿ ಅನ್ನೋದಾಗಿ. ಅಟ್ಲೀಸ್ಟ್ ಈಗ ಆದ್ರೂ ನೀವು ವಾಯ್ಸ್ ರೈಸ್ ಮಾಡಿದ್ರಲ್ಲ. ಇಷ್ಟು ದಿನ ವಿರೋಧ ಪಕ್ಷ ಎಲ್ಲಿತ್ತು ಅಂತ ಹುಡ್ಕೋದೇ ಕೆಲಸ ಆಗ್ಬಿಟ್ಟಿತ್ತು ಕರ್ನಾಟಕದಲ್ಲಿ ಜನರಿಗೆ. ಅಟ್ಲೀಸ್ಟ್ ಈಗ ಆದ್ರೂ ಒಂದೆರಡು ಸ್ಟೇಟ್ಮೆಂಟ್ ಕೊಟ್ರಲ್ಲ ನಿಮ್ ಬುಡಕ್ ಬೆಂಕಿ ಬಿದ್ದಾಗ. ಬಿಜೆಪಿ ಕರ್ನಾಟಕ ಸರ್ಕಾರ ಹೇಳ್ತಿದೆ ಇದು ನಾಚಿಕೆಗೇಡಿನ ಸಂಗತಿ ಅಂತ. ನಾಚಿಕೆಗೇಡಿನ ಸಂಗತಿ ಯಾವ್ದು ಗೊತ್ತಾ? ಈ ಹಿಂದೆ 40% ಸರ್ಕಾರ ಅಂತ ನಿಮ್ಮನ್ನ ಟೀಕೆ ಮಾಡಿದ್ರು ನೋಡಿ, ಆವಾಗ ಮುಚ್ಕೊಂಡು ಕೂತಿದ್ರಲ್ಲ, ಅದು ನಾಚಿಕೆಗೇಡಿನ ಸಂಗತಿ. ಇನ್ನು ಅಟ್ಟರ್ ಫ್ಲಾಪ್ ಸರ್ಕಾರ ಇದು ಅಂತ ಅಶೋಕ್ ಅವರು ಟೀಕೆ ಮಾಡಿದ್ದಾರೆ. ಅಟ್ಟರ್ ಫ್ಲಾಪ್ ಸರ್ಕಾರ ಅಲ್ಲ, ಅಟ್ಟರ್ ಫ್ಲಾಪ್ ಆಗಿರೋದು ನೀವು, ಫ್ಲಾಪ್ ಆಗಿ ಕೂತಿರೋದು ನೀವು. ಸ್ಲೀಪ್ ಮೋಡಿಗೆ ಹೋಗಿ ವರ್ಷಗಳೇ ಆಗಬಿಡ್ತು ನಿಮ್ದು, ಇನ್ನೂ ನೀವು ನಿದ್ರೆಯಿಂದ ಎದ್ದಿಲ್ಲ. ಬಿಜೆಪಿ ನಾಯಕರು, ವಿರೋಧ ಪಕ್ಷದ ನಾಯಕರು ಏನಿದ್ದೀರಿ, ನೀವೆಲ್ಲ ಒಂಥರ ಕುಂಭಕರ್ಣನ ಆಗ್ಬಿಟ್ಟಿದ್ದೀರಿ. ಮಲಗದವ್ರು ಹೇಳ್ತಾನೆ ಇಲ್ಲ, ಎದ್ದಿದ್ ನೋಡೂ ಇಲ್ಲ. ಇಂಥ ಒಂದಿಷ್ಟು ಇಶ್ಯೂಸ್ ಬಂದಾಗ ಒಂದಿಷ್ಟು ಮಾತುಗಳನ್ನಾಡಿ ಹೋಗ್ಬಿಡ್ತೀರಿ. ನಾಚಿಕೆಗೇಡಿನ ಸಂಗತಿ, ಅಟರ್ ಫ್ಲಾಪ್ ಸರ್ಕಾರ. ಫ್ಲಾಪ್ ಎಷ್ಟು ಫ್ಲಾಪ್ ಆಗಿದೆ ನಿಮ್ದು ಅಂತ ನೋಡಿದೇವೆ ನಾವು. ನಿಮ್ಮ ಅಡ್ಜಸ್ಟ್ಮೆಂಟ್ ರಾಜಕಾರಣಗಳು, ಆಪರೇಷನ್ ಕಮಲ, ಈ ಆಪರೇಷನ್ ಕಮಲ ಮಾಡಿ ಯಾರ್ಯಾರನ್ನೋ ತುಂಬಿಸ್ಕೊಂಡ್ ಬಿಟ್ರಿ ಪಕ್ಷಕ್ಕೆ. ಈಗ ಪಕ್ಷಕ್ಕೆ ದಿಕ್ಕಿಲ್ಲ, ದೆಸೆ ಇಲ್ಲ, ಇದ್ದವರು ಕೈ ಕೊಡ್ತಿದ್ದಾರೆ, ಒಳಗೊಳಗೆ ಜಗಳ ಆಡ್ತಿದ್ದೀರಿ. ಇದೇ ಮಾಡ್ಕೊಂತ ಕೂತಿರಿ, ಫ್ಲಾಪ್ ಶೋನೇ ಆಗ್ಬಿಡುತ್ತೆ ನಿಮ್ದು. ನಾಚಿಕೆಗೇಡಿನ ಸಂಗತಿ ಅಂತೆ. ಏನು ನಾಚಿಕೆಗೇಡಿನ ಸಂಗತಿ? ಕಾಂಗ್ರೆಸ್ ಅವರು ಅವಾಗ ಆಪಾದನೆ ಮಾಡಿದ್ರು 40% ಸರ್ಕಾರ ನಿಮ್ದು ಅಂತ. ಅವಾಗ ಆ ಆಪಾದನೆಗೆ ಉತ್ತರ ಕೊಡ್ಬೇಕಿತ್ತು, ಕಾನೂನಾತ್ಮಕ ಹೋರಾಟ ಕೊಡ್ಬೇಕಿತ್ತು. ಅದ್ಯಾವುದು ಮಾಡ್ಲಿಲ್ಲ, ಮುಚ್ಕೊಂಡು ಕೂತ್ರಲ್ಲ. ಆ ಹಗರಣ ಮಾಡಿದಿರಿ ಅಂತ ಆಯ್ತಲ್ಲ. ಇನ್ನು ಕೋವಿಡ್ ಟೈಮ್ ಅಲ್ಲಿ ಸುಧಾಕರ್ ಅವರು ಹಾಗೆ ಕೋವಿಡ್ ಸ್ಕ್ಯಾಮ್ ಮಾಡಿದ್ರು ಅನ್ನೋ ರೀತಿಯಾಗಿ ಹೇಳಿದ್ರು. ಆವಾಗ್ಲೂ ನಿಮ್ಮ ಹತ್ರ ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ನೀವು ಮಾಡಿದ್ದವು
ಹೌದು, ಹಗರಣಗಳೇ ಸಾಲಾಗಿ ಮಾಡ್ಕೊಂಡು ಬಂದು ಈಗ ನಾಚಿಕೆಗೇಡಿನ ಸಂಗತಿ ಅಟ್ಟರ್ ಫ್ಲಾಪ್ ಸರ್ಕಾರ ಅಂತ ಕಾಂಗ್ರೆಸ್ ನ ದೂಡ್ತಾ ಇದೀರಿ. ಫಸ್ಟ್ ನಿಮ್ಮ ಮನೆ ಸರಿ ಮಾಡ್ಕೊಳ್ರಿ, ನಿಮ್ಮ ಮನೆ ಚೊಕ್ಕ ಮಾಡ್ಕೊಳ್ರಿ, ಆಮೇಲೆ ನೀವು ಕಾಂಗ್ರೆಸ್ ಬಗ್ಗೆ ಹೇಳೋರಂತೆ. ಕಾಂಗ್ರೆಸ್ ಬಗ್ಗೆ ಹೇಳಬೇಕು ಅಂತಂದ್ರೆ ಫಸ್ಟ್ ನೀವು ಅಧಿಕಾರಕ್ಕೆ ಬನ್ನಿ. ಅಟ್ಲೀಸ್ಟ್ ಇನ್ನು ಹೋಗ್ತಾ ಹೋಗ್ತಾ ನಿಮ್ಗೆ ಇರೋ ಠೇವಣಿಯನ್ನು ನೀವು ಕಳ್ಕೊಳ್ತೀರಿ. ಇಂಥ ಸಿಚುವೇಶನ್ ಬಂದು ಕೂತಿದ್ದೀರಿ, ಈಗ ಮಾತಾಡ್ತೀರಿ ಉದ್ದುದ್ದ. ಪ್ರಿಯಾಂಕಾ ಖರ್ಗೆ ಅವರೇ, ನೀವು ಎತ್ತಿರೋ ಕ್ವಶನ್ ಬಗ್ಗೆ ಯಾವುದೇ ಡೌಟ್ ಇಲ್ಲ. ಹೋಗಿ ಕಾನೂನಾತ್ಮಕ ಹೋರಾಟ ಮಾಡಿ, ಕಾನೂನಿನ ಪರ ನಿಂತುಕೊಂಡು ಹೋರಾಡಿ. ನೀವು ನೋಡೋಣ ರಿಜಿಸ್ಟರ್ ಆಗಬೇಕಾ, ಕಾನೂನಲ್ಲಿ ಆ ಒಂದು ನಿಬಂಧನೆಗಳು ಇದೆಯಾ, ರಿಜಿಸ್ಟರ್ ಆಗ್ಲೇಬೇಕು ಅಂತ ಇದೆಯಾ, ಅಥವಾ ಅಂಗಸಂಸ್ಥೆಗಳು ರಿಜಿಸ್ಟರ್ ಆದ್ರೆ ಸಾಕಾ, ಇನ್ನು ಅಯೋಧ್ಯೆ ವಿಚಾರವಾಗಿ ಹಗರಣ ಆಗಿದೆಯಾ, ಇದೆಲ್ಲದರ ಬಗ್ಗೆ ಕಾನೂನು ಸಮರವನ್ನ ಸಾರಿ ಫೈಟ್ ಮಾಡಿ. ಗೆದ್ರೆ ಖುಷಿನೇ, ಸೋತ್ರೆ ನಿಮ್ಗೊಂದು ಪಾಠ ಆಗುತ್ತೆ ಅದು. ಸೊ ನಾನ್ ಹೇಳೋದೇನು ಅಂತಂದ್ರೆ ಕಾನೂನಾತ್ಮಕವಾಗಿ ನೀವು ಹೋಗ್ಬೇಕು. ಬರೇ ನೀವು ಲೆಟರ್ ಬರೀತೀರಿ ಅಥವಾ ಪೋಸ್ಟ್ ಹಾಕ್ತೀರಿ, ಟ್ವೀಟ್ ಮಾಡ್ತೀರಿ ಅಂತಂದ್ರೆ ಅದು ಅಷ್ಟು ಸಮಂಜಸ ಅಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕಂತಂದ್ರೆ ನೀವು ಕ್ವಶನ್ ಮಾಡೋದಿದ್ರೆ ಕಾನೂನಾತ್ಮಕವಾಗಿ ಕ್ವಶನ್ ಮಾಡಿ, ನಿಮ್ಮ ಖಾತೆಗೆ ಗೌರವ ಕೊಟ್ಟು ನೀವು ಕಾನೂನು ಹೋರಾಟವನ್ನ ಮಾಡಿ. ಒಂದ್ ವೇಳೆ ಅವರು ತಪ್ಪಿದ್ರೆ ಅವ್ರು ಶರಣಾಗತಿಯನ್ನ ಸ್ವೀಕರಿಸಲೇಬೇಕು. ಒಂದ್ ವೇಳೆ ನೀವು ಸೋತ್ರೆ ನೀವು ಕೂಡ ಶರಣಾಗತಿಯನ್ನ ಸ್ವೀಕರಿಸಲೇಬೇಕು. ಸೊ ನಮಗೇನು ಫೈನಲಿ ವೇ ವಾಂಟ್ ರಿಸಲ್ಟ್. ಆ ರಿಸಲ್ಟ್ ಹೇಗೆ ಬರುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಯಾರ ಪರವಾಗಿ ಬರುತ್ತೆ, ಯಾರ ವಿರೋಧವಾಗಿ ಬರುತ್ತೆ ಬೇಡ. ನೀವು ಕೇಳಿರೋ ಪ್ರಶ್ನೆ ಕರೆಕ್ಟ್ ಆಗಿದೆ, ಅದಕ್ಕೆ ಅವ್ರು ಉತ್ತರ ಕೊಡ್ತಾರಾ ಅದು ನೋಡ್ಬೇಕು. ಸೊ ಉತ್ತರ ಖಡಕ್ ಆಗಿ ಬರಬೇಕು ಅಂತಂದ್ರೆ ಕಾನೂನಾತ್ಮಕವಾಗಿಯೇ ಹೋರಾಟ ಮಾಡಬೇಕು. ನೀವು ದಿನಾ ಬಂದು ಪ್ರೆಸ್ ಮೀಟ್ ಮಾಡೋದು, ದಿನಾ ಇದ್ರ ಬಗ್ಗೆನೇ ಚರ್ಚೆ ಮಾಡೋದು, ನಿಮ್ ಕೆಲಸವೂ ಪೆಂಡಿಂಗ್ ಉಳಿಯುತ್ತೆ ಕಣ್ರಿ. ರಾಜ್ಯದ ಬಗ್ಗೆ ನಿಮ್ದು ಏನೇನ್ ಕೆಲಸ ಇದೆ, ಅಭಿವೃದ್ಧಿಯೋ ಮತ್ತೊಂದು ಅವೆಲ್ಲವೂ ಪೆಂಡಿಂಗ್ ಉಳಿಯುತ್ತೆ. ಅದಕ್ಕೆ ಪ್ರಿಯಾರಿಟಿ ಕೊಟ್ಟು ಬಿಡಿ. ರಾಜ್ಯದ ಅಭಿವೃದ್ಧಿ ಬಗ್ಗೆ ಈ ತರದ್ ಒಂದೆರಡು ಮಾತಾಡಿದ್ರೆ ಖುಷಿ ಆಗುತ್ತೆ ಜನರಿಗೆ. ದಿನಾ ಇದೇ ನಿಮ್ ರಾಜಕಾರಣ, ಹೊಲಸು ರಾಜಕಾರಣ ತಕೊಂಡ್ ಬರ್ತೀರಿ, ಕೂಗ್ತೀರಿ, ಬೊಬ್ಬೆ ಹಾಕ್ತೀರಿ. ಅವರಿಗೆ ನೀವ್ ಹೇಳೋದು, ನಿಮ್ಗೆ ಅವ್ರು ಹೇಳೋದು, ಇದೇ ಆಗ್ಬಿಡ್ತು. ಕರ್ನಾಟಕದವರು ನೋಡ್ಕೊಂಡು ಕೂತ್ಕೊಂಡು ಇರ್ಬೇಕಿಂತ ಡ್ರಾಮಾಗಳನ್ನ. ಸೊ ಈ ಡ್ರಾಮಾಗಳನ್ನೆಲ್ಲ ಬಿಟ್ಟು ಕಾನೂನು ಹೋರಾಟವನ್ನ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಸೊ ಈ ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.